ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕುರಿತು ಡಿಸಿಎಂ ಸಭೆ ಕರೆದಿದ್ದಾರೆ. ಡಿಕೆಶಿ ನೇತೃತ್ವದ ಸಭೆಗೆ ತುಮಕೂರು ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಸಭೆಯಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಜುಲೈ 4ರಂದು ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿರೋದು. ಕಾಮಗಾರಿ ವಿರೋಧಿಸಿ ಜಿಲ್ಲೆಯಲ್ಲಿ ಹೋರಾಟ ನಡೆದಿತ್ತು. ದೊಡ್ಡ ಮಟ್ಟದ ಹೋರಾಟ ಅದು. ವಿವಿಧ ರಾಜಕಾರಣಿಗಳು, ರೈತಪರ ಸಂಘಟನೆಯವರು, ರೈತರು, ಮಠಾಧೀಶರು ಎಲ್ಲರೂ ಕೂಡ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ಈ ಯೋಜನೆಯನ್ನ ವಿರೋಧಿಸಿ. ರೈತರ ಹೋರಾಟದ ಬೆನ್ನಲ್ಲೇ ಸಭೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಈ ಸಭೆಗೆ ಬರಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳ್ಕೊಂಡಿದ್ದಾರೆ. ಸಭೆಯ ಕುರಿತು ಜಿಲ್ಲೆಯ ರೈತ ಮುಖಂಡರಿಂದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಲಾಯಿತು ಅಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ರೈತ ಮುಖಂಡರು ಒಂದು ಸಭೆಯನ್ನು ನಡೆಸಿದ್ದಾರೆ. ಮತ್ತೆ ಎಕ್ಸ್‌ಪ್ರೆಸ್ ಕೆನಾಲ್ ಆಗುವವುಗಳ ಬಗ್ಗೆ ಚರ್ಚೆ ಮಾಡಿ ಎಕ್ಸ್‌ಪ್ರೆಸ್ ಕೆನಾಲ್ ಮಾಡಬೇಕು ಬೇಡವೋ ಅನ್ನೋ ಚಿಂತನೆ ಮಾಡ್ತೀವಿ. ಆದರೆ ಡಿಕೆ ಶಿವಕುಮಾರ್ ಅವರೇ ಹಠ ಮಾಡಿ ಎಕ್ಸ್‌ಪ್ರೆಸ್ ಕೆನಾಲ್ನ ಮಾಡೇ ತೀರ್ತೀನಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ವಿರೋಧ ಅವ್ರ ಮೇಲೆ ಜಾಸ್ತಿ ಇದೆ. ಈಗ ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಕರಿಬೇಕು ಅಂತ ನಮ್ಮ ಒತ್ತಾಯ ಇದ್ದಿದ್ದು. ಏನು ಅಂದರೆ ತಾತ್ವಿಕ ಹಂತ ತಲುಪುತ್ತೆ, ಏನೋ ಒಂದು ನಿರ್ಣಯ ಆಗುತ್ತೆ, ತೀರ್ಮಾನ ಮಾಡ್ತಾರೆ. ತಿರ್ಗಿ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಹೋಗಿ ಕೂತ್ಕೊಂಡೆ. ಇದಕ್ಕೇನು ನಮಗೆ ನ್ಯಾಯ ದೊರಕಲ್ಲ, ಕಟ್ಕೊಂಡು ಮುಂದೆ ಕಿಂದ್ರಿ ಬರೆಸ್ದಂಗೆ ಆಗುತ್ತೆ ಅನ್ನೋ ನಿರ್ಣಯ ನಮ್ಮ ಎಲ್ಲರ ಒತ್ತಾಯ, ಎಲ್ಲರ ಅಭಿಪ್ರಾಯನೂ ಅದೇ ಆಗಿರೋದ್ರಿಂದ ಇದನ್ನು ಏನು ಮಾಡಬೇಕು, ಜನಪ್ರತಿನಿಧಿಗಳು ಏನು MLAಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಅಟೆಂಡ್ ಆಗಬೇಕು ಮೀಟಿಂಗ್ಗೆ ಅಂತ. ನಾವು ಅವರಲ್ಲಿ ಏನು